ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಹೊಸ ವರ್ಷದ ಮೊದಲ ಭಾನುವಾರದ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಕಳೆದ ವರ್ಷದಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ಕಾದು ಕಾಪಾಡಿ ನಡೆಸಿದ್ದಾನೆ, ಆಶೀರ್ವಾದಿಸಿದ್ದಾನೆ. ನೂತನ ವರ್ಷದ ಮೊದಲ ವಾರಕ್ಕೆ ಆರಾಧನೆಗಾಗಿ ಸೇರಿ ಬರುವಂತೆ ಕರ್ತನು ಕೃಪೆ ಕೊಟ್ಟಿದ್ದಾನೆ. ಹೊಸ ವರ್ಷದಲ್ಲಿ ದೇವರು ನಮ್ಮೆಲ್ಲರನ್ನ ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ದೇವರು ಕೊಟ್ಟಂಥ ಹೊಸ ವರ್ಷವನ್ನು ನೆನೆಸಿಕೊಂಡು ಸಂತೋಷದಿಂದ ದೇವರ ಕರಗಳಲ್ಲಿ ನಮ್ಮನ್ನು ಸಮರ್ಪಿಸಿಕೊಂಡು ನಾವು ದೇವರನ್ನ ಹಾಡಿ ಕೊಂಡಾಡೋಣ. ಮಾತ್ರವಲ್ಲ, ದೇವರ ವಾಕ್ಯವನ್ನು ಕೇಳಿ ನಾವು ಬಲಗೊಂಡು ಈ ಹೊಸ ವರ್ಷದಲ್ಲಿ ಕರ್ತನ ಸಾಕ್ಷಿಗಳಾಗಿ ಜೀವಿಸೋಣ. ನಾವು ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಸ್ವಾಮಿ, ನೂತನ ವರ್ಷವನ್ನು ನಮಗೆ ದಾನವಾಗಿ ಕೊಟ್ಟಿದ್ದಿ. ವಿಶೇಷವಾಗಿ ನೂತನ ವರ್ಷದ ಮೊದಲ ಭಾನುವಾರದಲ್ಲಿ ನಾವು ನಿನ್ನ ಪಾದಗಳ ಬಳಿಯಲ್ಲಿ ಇದ್ದೇವೆ ಸ್ವಾಮಿ. ಕಳೆದ ವರ್ಷದಲ್ಲಿ ಕಣ್ಣುಗುಡ್ಡೆಯಂತೆ ನಮ್ಮನ್ನು ಕಾದು ಕಾಪಾಡಿದಿ. ನಮ್ಮನ್ನು ಎಲ್ಲ ರೀತಿಯ ಶೋಧನೆಗಳಿಂದ, ಹೋರಾಟಗಳಿಂದ, ಅಪಾಯಗಳಿಂದ ಹೌದು ಕಾದು ಕಾಪಾಡಿ ಯಾವ ಕೊರತೆಯೂ ಬರದೆ ಅದ್ಭುತವಾಗಿ ನಮ್ಮನ್ನು ನಡೆಸಿದೆಯಲ್ಲ ಸ್ವಾಮಿ. ನೂತನ ವರ್ಷಕ್ಕೆ ನಾವು ಪ್ರವೇಶ ಮಾಡಿರುವಾಗ ಹೌದು ಸ್ವಾಮಿ, ನಿನ್ನ ಉಪಕಾರಗಳನ್ನು ನೆನೆಸಿಕೊಂಡು ನಿನಗೆ ಸ್ತೋತ್ರ ಮಾಡುವವರಾಗಿದ್ದೇವೆ. ಈ ಹೊಸ ವರ್ಷದಲ್ಲಿ ಆಶೀರ್ವದಿಸಿ, ಅಭಿಷೇಕಿಸಿ, ಬಲಪಡಿಸಿ ನಮ್ಮನ್ನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ಆರಾಧನಾ ಕೂಟವನ್ನು ನಿನ್ನ ಆಶೀರ್ವಾದ ಮಾಡು. ಸೇರಿ ಬಂದಿರುವ ಎಲ್ಲರನ್ನ, ವಿಶೇಷವಾಗಿ ಆನ್ಲೈನ್ ಮೂಲಕವಾಗಿ, ಟಿವಿ ಮೂಲಕವಾಗಿ ಆರಾಧನೆಯಲ್ಲಿ ಸೇರಿರುವಂಥ ಪ್ರತಿಯೊಬ್ಬರನ್ನ, ಹೌದು ಸೋಷಿಯಲ್ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಸೇರಿ ಬಂದಿರುವ ಎಲ್ಲರನ್ನ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ಪ್ರತಿಯೊಬ್ಬರು ಆತ್ಮಭರಿತರಾಗಿ ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು. ಎಲ್ಲರಿಗೆ ಬೇಕಾದ ಆತ್ಮಿಕ ಆಲೋಚನೆಗಳನ್ನು ಈ ದಿನದಲ್ಲಿ ನೀನು ದಯಪಾಲಿಸು. ಆರಾಧನಾ ಕೂಟದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರು ಆಶೀರ್ವಾದಿಸಲ್ಪಟ್ಟು ವರ್ಷವಿಡೀ ನಿನ್ನನ್ನು ಸಂತೋಷದಿಂದ ಸ್ತುತಿಸುವಂತೆ ಸಹಾಯ ಮಾಡು. ಆರಾಧನಾ ತಂಡವನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡೋರಾಗಿದ್ದೇವೆ. ಮುಂದಿನ ಸಮಯದಲ್ಲಿ ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ ಸಹಾಯ ಮಾಡು. ವಾಕ್ಯದ ಮೂಲಕವಾಗಿಯೂ ಕೂಡ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರ ನಮ್ಮ ತಂದೆಯ ದೇವರು ನಿನಗೆ ಅರ್ಪಿಸಿದ್ದೇವೆ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಸೇರಿ ಬಂದಿರುವ ಎಲ್ಲರಿಗೂ, ಸೋಷಿಯಲ್ ಮೀಡಿಯಾಗಳ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿರುವ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಲೆಲೂಯ. ಈ ಹೊಸ ವರ್ಷದ ಈ ಮೊದಲನೇ ಭಾನುವಾರದಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ ಬಂದು ಆತನನ್ನು ಆರಾಧಿಸಲು ತನ್ನ ಕೃಪೆ ನಮಗೆ ಕೊಟ್ಟಿದ್ದಾನೆ. ಹಾಲೆಲೂಯ. ನಾವೆಲ್ಲರೂ ಸ್ವಲ್ಪ ಹೊತ್ತು ದೇವರನ್ನು ಹಾಡಿ ಸ್ತುತಿಸುವ. ಹಾಲೆಲೂಯ. ಆತನು ಹಾಲೆಲೂಯ ಕಳೆದ ವರ್ಷವಿಡೀ ನಮ್ಮನ್ನು ಅದ್ಭುತಕರವಾಗಿ ನಡೆಸಿ ಆಮೇಲೆ ಕಣ್ಮಣಿಯಂತೆ ಕಾದು ಹಾಲೆಲೂಯ ಕರ ಹಿಡಿದು ನಡೆಸಿದ ಕರ್ತನಾಗಿದ್ದಾನೆ. ಆಮೇಲೆ ಆತನ ಮಕ್ಕಳನ್ನು ಮರೆಯದೆ ಅನುದಿನವೂ ಪೋಷಿಸಿ ಕೊರತೆಗಳಲ್ಲಿ ಎಲ್ಲವನ್ನು ನೀಗಿಸಿ ಹಾಲೆಲೂಯ ಆಮೇಲೆ ನಮ್ಮ ನಡೆಸಿದ ಕರ್ತನು. ಹಾಲೆಲೂಯ. ಆಮೇಲೆ ನಾವೆಲ್ಲರೂ ದೇವರಿಗೆ ಆಡಿ ಸ್ತುತಿಸುವ. ಅಪ್ಪ, ಹೊಸ ಬಾಳು ತಂದಿರುವೆ, ಹೊಸ ಆರಂಭವನ್ನು ಕೊಟ್ಟಿರುವೆ. ಸ್ತೋತ್ರ ಅಪ್ಪ, ಪೂರ್ಣ ಹೃದಯದಿಂದ ಹಾಲೆಲೂಯ ನಾವು ಕರ್ತನಾಡಿ ಸ್ತುತಿಸುವ. ಎಲ್ಲರೂ ಕರಗಳನ್ನು ತಟ್ಟಿ ಆಡುವ. ಮಕ್ಕಳನ್ನು ಮರೆಯದಂತೆ ಅನುದಿನವೂ ಪೋಷಿಸಿದೆ. ಮಕ್ಕಳನ್ನು ಮರೆಯದಂತೆ ಅನುದಿನವೂ ಪೋಷಿಸಿದೆ. ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿ ಕಾದು ನಡೆಸಿರುವೆ. ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿ ಕಾದು ನಡೆಸಿರುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಗುಣ ಹೃದಯದಿ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಗುಣಮನದಿಂದ
ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಹೃದಯದಿ ಸಲ್ಲಿಸುವೆ ಪಡೆದದನ್ನು ಯೋಚಿಸದೆ ಪೂರ್ವ ಕಾಲವ ಚಿಂತಿಸದೆ ಪಡೆದದನ್ನು ಯೋಚಿಸದೆ ಪೂರ್ವ ಕಾಲವ ಚಿಂತಿಸದೆ ಹೊಸವಾಗಿದ ತೆರೆದಿರುವೆ ಮಹಿಮೆಯ ಕಾರ್ಯವ ಮಾಡಿರುವೆ ಹೊಸವಾಗಿದ ತೆರೆದಿರುವೆ ಮಹಿಮೆಯ ಕಾರ್ಯವ ಮಾಡಿರುವೆ ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮಯದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಹೃದಯದಿ ಸಲ್ಲಿಸುವೆ ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಹೃದಯದಿ ಸಲ್ಲಿಸುವೆ ಕಣ್ಣೀರಿಂದ ಬಿತ್ತಿದೆನು ಆನಂದದಿಂದ ಕೊಯ್ಯುವೆನು ಕಣ್ಣೀರಿಂದ ಬಿತ್ತಿದೆನು ಆನಂದದಿಂದ ಕೊಯ್ಯುವೆನು ಬೇಡಿದ ಕೈಗಳನ್ನು ಕೊಡುವ ಕೈಯಾಗಿ ಮಾಡಿಸಿದೆ ಬೇಡಿದ ಕೈಗಳನ್ನು ಕೊಡುವ ಕೈಯಾಗಿ ಮಾಡಿಸಿದೆ ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಗುಣ ಹೃದಯದಿ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಗುಣ ಹೃದಯದಿ ಕಳೆದದನ್ನು ಯೋಚಿಸದೆ ಪೂರ್ವ ಕಾಲವ ಚಿಂತಿಸದೆ ಕಳೆದದನ್ನು ಯೋಚಿಸದೆ ಪೂರ್ವ ಕಾಲವ ಚಿಂತಿಸದೆ ಹೊಸವಾಗಿದ ತೆರೆದಿರುವೆ ಮಹಿಮೆಯ ಕಾರ್ಯವ ಮಾಡಿರುವೆ ಹೊಸವಾಗಿದ ತೆರೆದಿರುವೆ ಮಹಿಮೆಯ ಕಾರ್ಯವ ಮಾಡಿರುವೆ ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಗುಣ ಹೃದಯದಿ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಗುಣ ಹೃದಯದಿ ಸಲ್ಲಿಸುವೆ ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಗುಣ ಹೃದಯದಿ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಗುಣಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಗುಣ ಹೃದಯದಿ ಆತ ನಮಗೆ ಮಾಡಿದ ಉಪಕಾರಗಳಿಗೆ ಹಾಲೆಲೂಯ ನಾವೆಲ್ಲರೂ ಪೂರ್ಣ ಹೃದಯದಿಂದ ಆತನಿಗೆ ಸ್ತೋತ್ರಗಳು ಹಾಲೆಲೂಯ ಆತ ನಮ್ಮನ್ನು ಕಾಯುವ ಕರ್ತನಾಗಿದ್ದಾನೆ ಆಮೇಲೆ ನಮ್ಮ ದುಃಖಗಳನ್ನು ನೀಗಿಸಿ ಸಂತೋಷದಿಂದ ನಮ್ಮನ್ನು ತುಂಬಿಸುವ ಕರ್ತನಾಗಿದ್ದಾನೆ ಹಾಲೆಲೂಯ ಹಾಲೆಲೂಯ ನಾವೆಲ್ಲರೂ ಸೇರಿ ಇನ್ನೊಂದು ಹಾಡನ್ನು ಹಾಡಿ ದೇವರನ್ನು ಸ್ತುತಿಸುವ ಆಮೇಲೆ ನಿಮ್ಮ ದುಃಖವು ಸಂತೋಷವಾಗುವುದು ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು ಹಾಲೆಲೂಯ ಸಂತೋಷವಾಗುವುದು ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು ನಿಮ್ಮ ದುಃಖವು ಸಂತೋಷವಾಗುವುದು ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು ಕಳವಳವೇ ಬೇಡ ಕಳವಳವೇ ಬೇಡ ಕಳವಳವೇ ಬೇಡ ಕಳವಳವೇ ಬೇಡ ನಮ್ಮ ಯೇಸು ಕೈ ಬಿಡಲಾರ ನಮ್ಮ ಯೇಸು ಕೈ ಬಿಡಲಾರ ನಿಮ್ಮ ದುಃಖವು
ಸಂತೋಷವಾಗುವುದು. ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗದು. ನಿಮ್ಮ ದುಃಖವು ಸಂತೋಷವಾಗುವುದು. ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗದು. ನಡೆದದ ನೆನೆಸಿ ಕೊರಗದಿರು, ಅಳೆದಂದು ಮರೆತು ಬಿಡು. ನಡೆದದ ನೆನೆಸಿ ಕೊರಗದಿರು, ಅಳೆದಂದು ಮರೆತು ಬಿಡು. ಕರ್ತನು ಹೊಸದನ್ನು ಮಾಡುವನು, ನಿನ್ನೆ ನೀ ಕಾಣುವೆ. ಕರ್ತನು ಹೊಸದನ್ನು ಮಾಡುವನು, ನಿನ್ನೆ ನೀ ಕಾಣುವೆ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು. ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗದು. ನಿಮ್ಮ ದುಃಖವು ಸಂತೋಷವಾಗುವುದು. ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗದು. ಅಗ್ನಿಯ ಮೇಲೆ ನಡೆದರು, ದಹಿಸಿ ಹೋಗಲಾರೆ. ಅಗ್ನಿಯ ಮೇಲೆ ನಡೆದರು, ದಹಿಸಿ ಹೋಗಲಾರೆ. ನದಿಗಳನ್ನು ನೀರಾಗಿದರು, ಮುಳುಗಿ ಹೋಗಲಾರೆ. ನದಿಗಳನ್ನು ನೀರಾಗಿದರು, ಮುಳುಗಿ ಹೋಗಲಾರೆ. ಮುಳುಗಿ ಹೋಗಲಾರೆ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ಆ ದುಃಖವು ಸಂತೋಷವಾಗುವುದು. ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗದು. ನಿಮ್ಮ ದುಃಖವು ಸಂತೋಷವಾಗುವುದು. ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಶಕ್ತಿಯ ಮೀರಿದ ಶೋಧನೆಯು ನಿನಗೆಂದು ನೀಡನು. ಶಕ್ತಿಯ ಮೀರಿದ ಶೋಧನೆಯು ನಿನಗೆಂದು ನೀಡನು. ಜಯಿಸಲು ನಿನಗೆ ಬಲ ಕೊಡುವ, ತಪ್ಪಲು ದಾರಿ ತೋರುವ. ಬಲ ಕೊಡುವ, ತಪ್ಪಲು ದಾರಿ ತೋರುವ. ತಪ್ಪಲು ದಾರಿ ತೋರುವ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು. ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗದು. ನಿಮ್ಮ ದುಃಖವು ಸಂತೋಷವಾಗುವುದು. ನಿಮ್ಮ ಕಳವಳ ಕಣ್ಣೀರು ಎಲ್ಲವೂ ಮರೆಯಾಗುವುದು. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು
ನಡೆಸುವ ಕರ್ತನಾಗಿದ್ದಾನೆ. ಹಾಲೆಲೂಯ. ಏನು ಇಲ್ಲದ ನಮ್ಮನ್ನೇ ಪ್ರೀತಿಸಿದ ಕರ್ತನ ಆತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆತನು ನಮ್ಮನ್ನು ನೆನೆಸಿ ನಮ್ಮನ್ನು ಕಾಲದಲ್ಲಿ ಮೇಲೆತ್ತಿರುವ ಕರ್ತನ ಆತನಾಗಿದ್ದಾನೆ. ಹಾಲೆಲೂಯ. ಆತನ ಪ್ರೀತಿಗೆ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ ಅಂತ್ಯವೇ ಇಲ್ಲ. ಆಮೇಲೆ ಆತನ ಪ್ರೀತಿಯನ್ನು ವರ್ಣಿಸಲು ನಮ್ಮಿಂದ ಆಗುವುದಿಲ್ಲ. ಹಾಲೆಲೂಯ. ನಾವೆಲ್ಲರೂ ಸೇರಿ ಆಡುವ. ಏನು ಇಲ್ಲದ ನನ್ನನ್ನು ನಿಮ್ಮ ಮೇಲೆತ್ತಿದೆ ಅಪ್ಪ, ನಿನ್ನ ಪ್ರೀತಿ ನೆನೆಸಲು ಸ್ತೋತ್ರ ಹಾಡು ಎಲ್ಲರೂ ಧ್ಯಾನದಿಂದ. ಆಮೇಲೆ ನಮ್ಮ ಕಣ್ಣುಗಳನ್ನು ಪರಲೋಕದ ಕಡೆಗೆ ಎತ್ತಿಕೊಂಡು ಹಾಲೆಲೂಯ ನಮ್ಮ ಪ್ರೀತಿಸಲು
ಹಾಗೆ ಎಲ್ಲ ದಿನವೂ ಬೇಕು. ಈ ವರ್ಷ ಪೂರ್ತಿಯಾಗಿ ಆತನ ಸಾನ್ನಿಧ್ಯದಲ್ಲಿ ನಾವಿರಬೇಕು. ಹಾಲೆಲೂಯ. ನಾವೆಲ್ಲರೂ ಸೇರಿ ಆಡುವಪ್ಪ, ನೀವು ಇಲ್ಲದೆ ನಾನು ಹೇಗಿಲ್ಲಪ್ಪ. ಅಪ್ಪ ನಿನ್ನ ಪ್ರಸನ್ನತೆ ನನಗೆ ಬೇಕು, ಇನ್ನು ಹೆಚ್ಚಾಗಿ ಬೇಕು ಸ್ವಾಮಿ. ಅಪ್ಪ ನಿನ್ನ ಪರಿಶುದ್ಧವಾದ ಪ್ರಸನ್ನತೆಯಲ್ಲಿ ಅಪ್ಪ ನಾವು ಕಾದು ಕುಳಿತು ಅಪ್ಪ ದೇವರಪ್ಪ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನಮಗೆ ಬೇಕು ಸ್ವಾಮಿ. ನಾವೆಲ್ಲರೂ ಸೇರಿ ನಾನೇನು ಮಾಡಲಾರೆನು, ನೀನು
ಹೌದಪ್ಪ, ನಿಮ್ಮ ಪ್ರಸನ್ನತೆ ನಮಗೆ ಬೇಕು ಅಪ್ಪ, ಹೆಚ್ಚಾಗಿ ಬೇಕಪ್ಪ ಅಪ್ಪ. ಪ್ರತಿದಿನವೂ ನಿನ್ನ ಪ್ರಸನ್ನತೆಯಲ್ಲೇ ನಾವಿರಬೇಕು ಸ್ವಾಮಿ, ನಿನ್ನ ಪರಿಶುದ್ಧವಾದ ಪ್ರಸನ್ನತೆಯಲ್ಲಿ ಕರ್ತನೆ. ಹೌದು ಕರ್ತನೆ, ನಮಗೆ ಸಂತೋಷ ಉಂಟು, ನಮಗೆ ಸಮಾಧಾನ ಉಂಟು ಕರ್ತನೆ ಅಪ್ಪ. ನಿನ್ನ ಪ್ರಸನ್ನತೆಯಲ್ಲಿ ಕಾದು ಕುಳಿತುಕೊಳ್ಳಲು ಪ್ರತಿಯೊಬ್ಬರು ನಮ್ಮನ್ನು ಬಲಪಡಿಸು ಕರ್ತನೆ ಅಪ್ಪ. ಸ್ವಲ್ಪ ಹೊತ್ತು ಸಮಯ ನಿನ್ನನ್ನು ಆರಾಧಿಸುವಂತೆ, ನಿನ್ನ ಸ್ತುತಿಸುವಂತೆ ಅಪ್ಪ ನಮ್ಮನ್ನು ಬಲಪಡಿಸಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ. ಸ್ತೋತ್ರ ಕರ್ತನೆ. ಮುಂದಿನ ಭಾಗದಲ್ಲೂ ವಾಕ್ಯದ ಮೂಲಕ ನಮ್ಮೊಂದಿಗೆ ನೀನು ಮಾತನಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರ, ಸೇವಕರನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ ಅಪ್ಪ ಕರ್ತನೆ. ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸ್ವಂತವಾಗಲಿ ಅಪ್ಪ. ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಮತ್ತೊಮ್ಮೆ ಯೇಸು ಕ್ರಿಸ್ತನ ನಾಮದಲ್ಲಿ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ವರ್ಷದ ಪ್ರಾರಂಭದ ಅಥವಾ ಮೊದಲ ಭಾನುವಾರದಲ್ಲಿ ಇದ್ದೇವೆ. ನಾವು ದೇವರನ್ನ ಈಗಾಗಲೇ ಹಾಡಿ ಆರಾಧಿಸುವಂತೆ ನಮ್ಮ ದೇವರು ಸಹಾಯ ಮಾಡಿದ್ದಾನೆ. ನಾವು ದೇವರ ಸನ್ನಿಧಿಯಲ್ಲಿರುವಾಗ ದೇವರ ವಾಕ್ಯವನ್ನು ಕೇಳಿ ಬಲ ಹೊಂದಿಕೊಳ್ಳುವಂಥವರಾಗಿರೋಣ. ಅನೇಕರು ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಹಾಗೆ ಟಿ ವಿ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಜಾಯಿನ್ ಆಗಿದ್ದೀರಿ. ಪ್ರತಿಯೊಬ್ಬರನ್ನ ನಮ್ಮ ಕರ್ತನು ಆಶೀರ್ವಾದ ಮಾಡುವವನಾಗಿದ್ದಾನೆ, ಅದ್ಭುತವಾಗಿ ನಡೆಸುವ ಆತನಾಗಿದ್ದಾನೆ. ನಾವು ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥವರಾಗಿರೋಣ. ನಾವು ಓದುವಂಥ ವಾಕ್ಯ 75ನೇ ಕೀರ್ತನೆ ಅದರ 2ನೇ ವಾಕ್ಯ. ದೇವರು ನುಡಿದದ್ದು, ಕ್ಲುಪ್ತ ಕಾಲವು ಬಂದಾಗ ನಾನೇ ನೀತಿಯಿಂದ ತೀರ್ಪು ಕೊಡುವೆನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ದೇವರು ಮಾತನಾಡುವಂಥ ವಾಕ್ಯ ಅಥವಾ ತಿಳಿಸುವಂಥ ವಾಕ್ಯ, ಕ್ಲುಪ್ತ ಕಾಲವು ಬಂದಾಗ ನಾನೇ ನೀತಿಯಿಂದ ತೀರ್ಪು ಕೊಡುವೆನು, ಅಥವಾ ಸರಿಯಾದ ಕಾಲ ಬಂದಾಗ ನಾನು ನೀತಿಯಿಂದ ತೀರ್ಪು ಕೊಡುವೆನು ಎಂಬುದಾಗಿ. ನಮ್ಮ ದೇವರು ಸರಿಯಾದ ಕಾಲಕ್ಕೆ ಎಲ್ಲ ಕೆಲಸಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಆತ ಮುಂಚಿತವಾಗಿಯೂ ಮಾಡದೆ ತಡ ಮಾಡಿಯೂ ಮಾಡದೆ ಸರಿಯಾದ ಸಮಯಕ್ಕೆ, ವಾಕ್ಯದಲ್ಲಿ ನಾವು ನೋಡ್ತೇವೆ, ತಕ್ಕ ಕಾಲದಲ್ಲಿ ಆತ ಕಾರ್ಯ ಮಾಡುವ ಆತನಾಗಿದ್ದಾನೆ. ಆತನ ಗಡಿಯಾರ ಅದು ನಿಧಾನವಾಗಿ ಹೋಗುವುದಿಲ್ಲ, ಆತನ ಗಡಿಯಾರ ಅದು ವೇಗವಾಗಿ ಹೋಗುವುದಿಲ್ಲ. ಆತನ ಗಡಿಯಾರ ಅಂದರೆ ದೇವರಿಗೆ ಯಾವುದೇ ಗಡಿಯಾರ ಉಂಟು ಎಂಬ ಅರ್ಥವಲ್ಲ, ಆದರೆ ಆತ ಎಲ್ಲವನ್ನು ಸರಿಯಾಗಿ ಮಾಡ್ತಾನೆ ಎಂಬುದು ಅದರ ಅರ್ಥ. ತಕ್ಕ ಕಾಲದಲ್ಲಿ ಅದನ್ನೇ ವಾಕ್ಯದಲ್ಲಿ ನೋಡ್ತೇವೆ, ದೇವರ ತ್ರಾಣಬಲ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ಬರಮಾಡುತ್ತಾನೆ. ಇನ್ನು ನಾವು ನೋಡ್ತೇವೆ, ಕಾಲವು ಪರಿಪೂರ್ಣವಾದಾಗ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸರಿಯಾದ ಸಮಯದಲ್ಲಿ ಆತ ಕಾರ್ಯ ಮಾಡುವ ಆತನಾಗಿದ್ದಾನೆ. ನಾವು ವರ್ಷದ ಪ್ರಾರಂಭದಲ್ಲಿ ಇದ್ದೇವೆ. ನಮ್ಮ ದೇವರು ಸರಿಯಾದ ಸಮಯದಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ಮಾತ್ರವಲ್ಲ, ನಮ್ಮನ್ನು ಆಶೀರ್ವದಿಸುವ ಕಾಲದಲ್ಲೇ ನಾವಿದ್ದೇವೆ. ವಾಕ್ಯದಲ್ಲಿ ನೋಡ್ತೇವೆ, ಇದೇ ಆ ಸರಿಯಾದ ಕಾಲ, ಇದೇ ಸುಪ್ರಸನ್ನತೆಯ ಕಾಲ, ಇದೇ ಆಶೀರ್ವಾದ ಕೊಡುವಂಥ ಕಾಲ, ಇದೇ ಬಿಡುಗಡೆ ಹೊಂದುವಂಥ ಕಾಲ. ದೇವರು ಹೊಸ ವರ್ಷವನ್ನು ಕೊಟ್ಟಿದ್ದಾನೆ. ಈ ವರ್ಷದಲ್ಲಿ ಅನೇಕ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವಾತನಾಗಿದ್ದಾನೆ, ಆಶೀರ್ವಾದಗಳನ್ನು ಕೊಡುವಾತನಾಗಿದ್ದಾನೆ, ಅದ್ಭುತಗಳನ್ನು ಮಾಡುವಾತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಇದೇ ಆ ಕ್ಲುಪ್ತ ಕಾಲ, ಸರಿಯಾದ ಕಾಲ, ನಿಗದಿ ಮಾಡಿದ ಕಾಲ ಎಂಬುದಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಅನೇಕ ಉದಾಹರಣೆಗಳನ್ನು ನೋಡ್ತಾ ಹೇಗೆ ನಮ್ಮ ಜೀವಿತದಲ್ಲಿ ಈ ವರ್ಷದಲ್ಲಿ ದೇವರು ಅದ್ಭುತಗಳನ್ನು ಮಾಡುವವನಾಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅನೇಕ ಉದಾಹರಣೆಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡುವಂಥ ಸಮಯದಲ್ಲಿ ಹಬಕ್ಕೂಕನ ಪ್ರವಾದನ ಗ್ರಂಥಕ್ಕೆ ಬರುವಾಗ ಆ ಕ್ಲುಪ್ತ ಕಾಲ ಯಾವುದು, ಹೇಗೆ ಎಂಬುದಾಗಿ ಆ ಹಬಕ್ಕೂಕನ ಪ್ರವಾದನ ಗ್ರಂಥದಲ್ಲಿ ನಮಗೆ ಓದಲಿಕ್ಕೆ ಸಾಧ್ಯವಾಗ್ತದೆ. ಹಬಕ್ಕೂಕನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ ಅದರ 3ನೇ ವಾಕ್ಯದಲ್ಲಿ, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆ ಪಡುತ್ತದೆ, ಮೋಸ ಮಾಡೋದು ತಡವಾದರೂ
ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗುವುದು. ಹಾಗಾದರೆ ಇಲ್ಲಿ ನೋಡ್ತೇವೆ, ಕ್ಲುಪ್ತ ಕಾಲಕ್ಕೆ ದೇವರ ಆ ಕಾರ್ಯಗಳು ಕ್ಲುಪ್ತ ಕಾಲಕ್ಕಾಗಿ ಅದು ಏನು ಮಾಡ್ತಾ ಇದೆ, ತ್ವರೆ ಪಡ್ತಾ ಇದೆ. ಕ್ಲುಪ್ತ ಕಾಲದಲ್ಲಿ ನೆರವೇರುವಂಥದ್ದು, ಮೋಸ ಮಾಡುವುದಿಲ್ಲ, ತಡ ಮಾಡೋದು ಅಥವಾ ತಡವಾಗುವುದಿಲ್ಲ, ತಾಮಸವಾಗುವುದಿಲ್ಲ, ತಡವಾಗುವುದಿಲ್ಲ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದರೆ ದೇವರು ಅದನ್ನು ಸರಿಯಾದ ಕಾಲಕ್ಕೆ ಮಾಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದೇ ಆ ಸರಿಯಾದ ಕಾಲ. ನಮ್ಮ ಜೀವಿತದಲ್ಲಿ ದೇವರು ಬಿಡುಗಡೆ ಕೊಡುವ ಕಾಲ, ದೇವರು ಸೌಖ್ಯ ಮಾಡುವ ಕಾಲ, ಅದ್ಭುತ ಮಾಡುವ ಕಾಲ ಇದೇ ಎಂಬುದಾಗಿ ಆ ಕಾಲದಲ್ಲೇ ನಾವಿದ್ದೇವೆ, ಆ ಕಾಲಕ್ಕೆ ನಾವು ಬಂದಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬೊಬ್ಬರನ್ನು ಈ ವರ್ಷದಲ್ಲಿ ದೇವರ ಆಶೀರ್ವಾದ ಮಾಡಿ ನಡೆಸುವುದಕ್ಕೆ ಇಷ್ಟಪಟ್ಟಿದ್ದಾನೆ. ಹೌದು, ಅದಕ್ಕಾಗಿ ಈ ವಾಕ್ಯವನ್ನು ಕೇಳುವ ಕೃಪೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನೋಡುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಆದಿಕಾಂಡದಲ್ಲಿ 41ನೇ ಅಧ್ಯಾಯದಲ್ಲಿ ಅದರ 41ನೇ ವಾಕ್ಯದ ಕಡೆಗೆ ನಮ್ಮ ಬೈಬಲ್ ಪುಟವನ್ನು ತಿರುಗಿಸಿಕೊಳ್ಳುವಂಥ ಸಮಯದಲ್ಲಿ ಅಲ್ಲಿ ಈ ಪ್ರಕಾರವಾಗಿ ಒಂದು ವಾಕ್ಯವನ್ನು ನಾವು ಓದುತ್ತೇವೆ. ಫರೋಹನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರುಮಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ 2ನೆಯ ರಥದಲ್ಲಿ ಕುಳ್ಳಿರಿಸಿ ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು. 41ನೇ ವಾಕ್ಯದಿಂದ 43ನೆಯ ವಾಕ್ಯದವರೆಗೆ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಇಲ್ಲಿ ಈ ಯೋಸೇಫನ ಜೀವಿತದ ಒಂದು ಕ್ಲುಪ್ತ ಕಾಲಕ್ಕೆ, ಒಂದು ಸರಿಯಾದ ಕಾಲಕ್ಕೆ ಬಂದಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಆತ ಒಂದು 17 ವರ್ಷ ಪ್ರಾಯದಿಂದ ಈ ಒಂದು ಘಟನೆ ನಡೆಯುವವರೆಗೆ ಒಂದು 13 ವರ್ಷಗಳು ಆತ ಅನೇಕ ಕಷ್ಟಗಳ ಮೂಲಕ ದಾಟಿ ಹೋಗಬೇಕಾಗಿ ಬಂದಿತ್ತು. ಈಗ ಆತನಿಗೆ ಹೆಚ್ಚು ಕಡಿಮೆ 30 ವರ್ಷ ಪ್ರಾಯದವನಾಗಿದ್ದಾನೆ. ಆತ ಜೈಲಿನಲ್ಲಿ ಬಿದ್ದಿರುವಂಥದ್ದನ್ನು ನೋಡಿದ ಅನೇಕರು ಹೇಳಿದ್ದಿರಬಹುದು, ನಿನ್ನ ಪ್ರಾಣ ಹೋಗ್ತದೆ, ನಿನ್ನ ಜೀವ ತೆಗೀತಾರೆ, ಅಥವಾ ನಿನಗೆ ಮರಣ ಶಿಕ್ಷೆ ಬರಬಹುದು, ಅಥವಾ ಜೈಲಿನಿಂದ ನೀನು ಎಂದಿಗೂ ಬಿಡುಗಡೆ ಹೊಂದಲಾರಿ ಎಂಬುದಾಗಿ. ಆದರೆ ಆತನಿಗೆ ದೇವರ ವಾಗ್ದಾನವಿತ್ತು, ನೀನು ಅಣ್ಣ ತಮ್ಮಂದಿರಿಗೆ ಪ್ರಭುವಾಗುವಿ, ಅಣ್ಣ ತಮ್ಮಂದಿರು ನಿನಗೆ ಅಡ್ಡ ಬೀಳುವರು. ನೋಡಿ, ಆತನಿಗೆ ದೇವರ ವಾಗ್ದಾನವಿತ್ತು. ಆತ ಒಬ್ಬ ದೊಡ್ಡ ನಾಯಕನಾಗಬೇಕು, ಆತನ ಮೂಲಕ ದೇವರ ಕಾರ್ಯಗಳು ನಡೆಯಬೇಕಾಗಿದೆ. ಈಗ 13 ವರ್ಷಗಳು ದಾಟಿದ್ದಾವೆ, ಅದರಲ್ಲಿ ಎಷ್ಟೋ ವರ್ಷ ಜೈಲಿನಲ್ಲಿ ಕೂಡ ಬಿದ್ದಿದ್ದಾನೆ. ನೋಡಿ, ಮೊದಲು ಆತನನ್ನು ನೀರಿಲ್ಲದ ಬಾವಿಗೆ ಹಾಕಿದರು ಅಣ್ಣ ತಮ್ಮಂದಿರೇ. ಅಲ್ಲಿಂದ ಎತ್ತಿ ಮಿದ್ಯಾನ್ಯರಿಗೆ ಮಾರಿದರು. ಮಿದ್ಯಾನ್ಯರು ಅವನನ್ನು ಆ ಘಟ್ಟದ ಮೇಲಿನಿಂದ ಇಳಿಸಿ, ಅಥವಾ ಅಲ್ಲಿಂದ ಆ ತಗ್ಗು ಪ್ರದೇಶದಲ್ಲಿದ್ದಂಥ, ಇಸ್ರಾಯೇಲ್ ಸ್ವಲ್ಪ ಹೈಟ್ ಪ್ರದೇಶ, ಐಗುಪ್ತ ಸ್ವಲ್ಪ ತಗ್ಗು ಪ್ರದೇಶ, ಆ ಐಗುಪ್ತಕ್ಕೆ ತೆಗೆದುಕೊಂಡು ಹೋದರು. ಅಲ್ಲಿ ಅವನು ದಿನದಿಂದ ದಿನಕ್ಕೆ ಕೆಳಗೆ ಕೆಳಗೆ ಹೋದ ಹಾಗೆ ಕಾಣಿಸ್ತದೆ. ಫ್ರೀ ಮನುಷ್ಯನಾಗಿದ್ದ ಯೋಸೇಫ ನೀರಿಲ್ಲದ ಬಾವಿಗೆ, ಅಲ್ಲಿಂದ ಐಗುಪ್ತಕ್ಕೆ, ಅಲ್ಲಿ ಗುಲಾಮನಾಗಿ ತಿರುಗಿ ಮಾರಲ್ಪಡ್ತಿದ್ದಾನೆ. ಅಲ್ಲಿಂದ ಅವನು ಜೈಲಿಗೆ ಹೋಗ್ತಿದ್ದಾನೆ. ಅತ್ಯಂತ ಕೆಳಗೆ ಹೋದ ಹಾಗೆ ನಮಗೆ ಕಾಣಿಸ್ತದೆ. ಆದರೆ ದೇವರು ತಕ್ಕ ಕಾಲದಲ್ಲಿ ಮೇಲಕ್ಕೆ ಬರಮಾಡುವಂಥ ದೇವರಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಕಳೆದ ವರ್ಷಗಳು ನೀನು ಕೆಳಗೆ ಹೋದ ಹಾಗೆ ಕೆಳಗೆ ಹೋದ ಹಾಗೆ ಕೆಳಗೆ ಹೋದ ಹಾಗೆ ಕಂಡು ಬಂದಂಥ ವರ್ಷಗಳಾಗಿದ್ದಿರ್ಬೋದು. ಆದರೆ ದೇವರು ಈ ವರ್ಷದಲ್ಲಿ ನಿನ್ನನ್ನು ಮೇಲಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಂಬಿಗಸ್ತನಾಗಿ ಕಳೆದ ವರ್ಷಗಳಲ್ಲಿ ಪ್ರಾರ್ಥನೆಯಲ್ಲಿ, ಹೌದು, ನಂಬಿಗಸ್ತನಾಗಿದ್ದಂಥ ನಿನ್ನನ್ನು, ಹೌದು, ದೇವರ ವಾಗ್ದಾನಗಳು ಜೀವಿತದಲ್ಲಿ ನೆರವೇರುವುದನ್ನು ಎದುರು ನೋಡುತ್ತಿದ್ದಂಥ ನಿನ್ನನ್ನು ಈ ವರ್ಷದಲ್ಲಿ ಮೇಲಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಮೇಲಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಏನೆಲ್ಲ ಪರಿಸ್ಥಿತಿ ಬಂದರೂ ಯೋಸೇಫ ಕುಗ್ಗಿ ಹೋಗಲಿಲ್ಲ. ಅವನಿಗೆ ಗೊತ್ತಿತ್ತು, ಯೆಹೋವನು ನನ್ನ ಸಂಗಡ ಇದ್ದಾನೆ, ದೇವರು ನನ್ನ ಸಂಗಡ ಇದ್ದಾನೆ.
ಯಾವ ದಿನದಲ್ಲಿ ಆತ ಮೇಲಕ್ಕೆ ಆತನನ್ನು ದೇವರು ಮೇಲಕ್ಕೆ ಬರಮಾಡ್ತಾರೆ ಎಂಬುದು ಆತನಿಗೆ ಗೊತ್ತಿಲ್ಲದಿದ್ದರೂ ಆತನಿಗೆ ಒಂದು ವಿಷಯ ಗೊತ್ತಿತ್ತು, ದೇವರು ತಕ್ಕ ಕಾಲದಲ್ಲಿ ನನ್ನನ್ನು ಮೇಲಕ್ಕೆ ಬರಮಾಡ್ತಾನೆ. ಇದು ಆತನನ್ನು ಮೇಲಕ್ಕೆ ಬರಮಾಡುವ ಕಾಲವಾಗಿದೆ. ಇದು ನಿನ್ನನ್ನು ಮೇಲಕ್ಕೆ ಬರಮಾಡುವ ಕಾಲ. ಎಷ್ಟು ಕೆಳಗೆ ಹೋಗಿದ್ದರೂ ನಿನ್ನನ್ನು ಮೇಲಕ್ಕೆ ಬರಮಾಡಲಿಕ್ಕೆ, ಮೇಲಕ್ಕೆ ತರುವುದಕ್ಕೆ, ಮೇಲಕ್ಕೆ ಎತ್ತುವುದಕ್ಕೆ, ವಾಗ್ದಾನಗಳ ನೆರವೇರಿಸುವುದಕ್ಕೆ ದೇವರು ಶಕ್ತಿಯುಳ್ಳಾತನಾಗಿದ್ದಾನೆ. ದೇವರು ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿದ್ದಾನೆ. ವಾಗ್ದಾನಗಳನ್ನು ಆತ ತಕ್ಕ ಕಾಲದಲ್ಲಿ ನೆರವೇರಿಸ್ತಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇನ್ನೊಬ್ಬ ವ್ಯಕ್ತಿಯ ವಿಷಯವನ್ನು ನಾವು ನೋಡುವಂಥ ಸಮಯದಲ್ಲಿ ಒಂದು ಸಮುವೇಲ ಗ್ರಂಥಕ್ಕೆ ನಾವು ಬರುವಾಗ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ಆತನಿಗೆ ಕೂಡ ಹೆಚ್ಚು ಕಡಿಮೆ ಇದೇ ರೀತಿಯ ಅನುಭವದ ಮೂಲಕ ದಾಟಿ ಹೋದಂಥ ವ್ಯಕ್ತಿಯಾಗಿದ್ದ. 2 ಸಮುವೇಲ ಗ್ರಂಥದಲ್ಲಿ ಅದರ 5ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತೇವೆ 4ನೇ ವಾಕ್ಯದಲ್ಲಿ, ದಾವೀದನು 30 ವರ್ಷದವನಾದಾಗ ಅರಸನಾಗಿ 40 ವರ್ಷ ಆಳಿದನು. ಹೆಬ್ರೋನಿನಲ್ಲಿ ಇದ್ದುಕೊಂಡು ಯಹೂದ್ಯ ಕುಲವೊಂದನ್ನೇ 7.5 ವರ್ಷ ಮತ್ತು ಯೆರೂಸಲೇಮಿನಲ್ಲಿದ್ದುಕೊಂಡು ಇಸ್ರಾಯೇಲ್ಯರನ್ನು 33 ವರ್ಷ, ಒಟ್ಟು 40.5 ವರ್ಷ ಅಥವಾ 40 ವರ್ಷ ಎಂಬುದಾಗಿ ನೋಡಿ. 30 ವರ್ಷದ ತನಕ ಆತನು ಕೂಡ ಒಂದು 14-15 ವರ್ಷಗಳ ಕಾಲ ದೊಡ್ಡ ಕಷ್ಟದ ಮೂಲಕ ದಾಟಿ ಹೋಗಬೇಕಾಗಿ ಬಂತು. ಆದರೆ ಇಸ್ರಾಯೇಲ್ಯರಿಗೆ ಅರಸನಾಗಿ ಆತನನ್ನು ಅಭಿಷೇಕ ಮಾಡಲಾಗಿತ್ತು. ಅರಸನಾಗಿ ಆತನನ್ನು ಅಭಿಷೇಕ ಮಾಡಲಾಗಿತ್ತು. ಆದರೆ ಹಾದು ಹೋದ ಹಾದಿಗಳು ಮಾತ್ರ ಭಾಳ ಕಷ್ಟದ ಹಾದಿಗಳಾಗಿತ್ತು. ಪ್ರಾಣ ನಷ್ಟವಾಗ್ತದೋ ಎಂಬಂತೆ ಭಾಸವಾಗುವ ಅನುಭವಕ್ಕೆ ಬರುವ ಪರಿಸ್ಥಿತಿಗಳ ಮೂಲಕ ಆತ ದಾಟಿ ಹೋಗಬೇಕಾಗಿತ್ತು. ನೋಡಿ, ವಾಗ್ದಾನ ನಮಗೆ ಮಾಡಿದ್ದೆ ಆದರೆ ಅದನ್ನು ನೆರವೇರಿಸಲಿಕ್ಕೆ ಕೂಡ ನಮ್ಮ ದೇವರು ಶಕ್ತನಾಗಿದ್ದಾನೆ. ಆತ ಒಂದು ಸಲ ಹೇಳಿ ಆಮೇಲೆ ಸಮಯ ಬಂದಾಗ ನನ್ನಿಂದ ಆಗುವುದಿಲ್ಲ, ಪರಿಸ್ಥಿತಿಗಳು ಈಗ ನನ್ನ ವಾಗ್ದಾನಗಳ ನೆರವೇರಿಸಲಿಕ್ಕೆ ಬಿಡ್ತಾ ಇಲ್ಲ, ಈ ರೀತಿ ಹೇಳುವ ದೇವರಲ್ಲ. ಆತ ಎಲ್ಲಕ್ಕೂ ಮೇಲೆ ಇರುವ ದೇವರು. ಆತ ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿರುವ ದೇವರು, ಎಲ್ಲವನ್ನ ಮಾಡಿ ಮುಗಿಸುವಂಥ ದೇವರು, ತಕ್ಕ ಕಾಲದಲ್ಲಿ ಮಾಡುವಂಥ ದೇವರು. ಹಾಗಾದರೆ ಆ ವಾಗ್ದಾನಗಳನ್ನು ದಾವೀದನ ಜೀವಿತದಲ್ಲಿ ಈಗ ನೆರವೇರಿಸ್ತಿದ್ದಾನೆ. ಈ ಕಳೆದ ಕಾಲಗಳು ಏನಾಗಿತ್ತು? ದಾವೀದನಿಗೆ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದತಕ್ಕಂಥ ಕಾಲಗಳಾಗಿತ್ತು. ಅದಕ್ಕೆ ಆತ ನಂತರದ ಕಾಲದಲ್ಲಿ ಹೇಳ್ತಿದ್ದಾನೆ, ಕಷ್ಟದಲ್ಲಿ ಬಿದ್ದದ್ದು, ಕಷ್ಟಾನುಭವ ಹಿತಕರವಾಯಿತು, ಅದರಿಂದಲೇ ದೇವರ ನಿಯಮಗಳನ್ನು, ಕಟ್ಟಳೆಗಳನ್ನು, ವಿಧಿಗಳನ್ನು ಕಲಿತೆನು ಎಂಬುದಾಗಿ ಆತ ಹೇಳುತ್ತಿದ್ದಾನೆ. ನೋಡಿ, ಆತ ಒಬ್ಬ ಭಕ್ತನಾಗಿ, ದೊಡ್ಡ ಭಕ್ತನಾಗಿ, ಅನೇಕರಿಗೆ ಆಶೀರ್ವಾದದ ಮನುಷ್ಯನಾಗಿ ಮಾರ್ಪಟ್ಟಿದ್ದು ಆತ ಈ ಕಷ್ಟಗಳ ಮೂಲಕ ದಾಟಿ ಹೋದಾಗಲೇ, ಆ ಅನುಭವದಿಂದಲೇ ಆತ ರಾಜನಾದ ಮೇಲೆ ಕೂಡ ಭಕ್ತನಾಗಿ ಮುಂದುವರಿಯಲಿಕ್ಕೆ ಆತನಿಗೆ ಸಾಧ್ಯವಾಯಿತು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ವಾಗ್ದಾನಗಳಲ್ಲಿ ನಂಬಿಗಸ್ತನಾದಂಥ ದೇವರು ತಕ್ಕ ಕಾಲದಲ್ಲಿ ವಾಗ್ದಾನ ನೆರವೇರಿಸುವಂಥ ದೇವರಾಗಿದ್ದಾನೆ. ಕಳೆದ ಕಾಲಗಳು ಕಣ್ಣೀರಿನ ಕಾಲ, ದುಃಖದ ಕಾಲ, ಸೋಲಿನ ಕಾಲ, ಓಡಾಡಿ ಅಲೆದಾಡಿ ಕಷ್ಟಪಡುವ ಕಾಲ. ಆದರೆ ಈ ಹೊಸ ಕಾಲಕ್ಕೆ ದಾವೀದ ಬಂದಿದ್ದಾನೆ, ಆತ ರಾಜನಾಗಿ ಆಳ್ವಿಕೆ ಮಾಡುವ ಕಾಲ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಕೂಡ ಒಂದು ಹೊಸ ಕಾಲವನ್ನು ದೇವರು ಕೊಟ್ಟಿದ್ದಾನೆ. ಆ ಕಾಲ ಬಂದುಬಿಟ್ಟಿದೆ. ಆ ಕಾಲದೊಳಗೆ ದೇವರು ನಿನ್ನನ್ನು ಸೇರಿಸಿದ್ದಾನೆ. ಯೇಸುಸ್ವಾಮಿ ಹೇಳಿದ್ದಾನೆ, ಇದಕ್ಕಾಗಿಯೇ ನಾನು ಈ ಕಾಲವನ್ನು ಸೇರಿದ್ದೇನೆ. ಆ ಕಾಲಕ್ಕೆ ದೇವರು ಸೇರಿಸಿದ್ದಾನೆ, ಹೊಸ ವರ್ಷವನ್ನು ಕೊಟ್ಟಿದ್ದಾನೆ. ಈ ಹೊಸ ವರ್ಷದಲ್ಲಿ ದೇವರು ಮಾಡಿದ ವಾಗ್ದಾನಗಳನ್ನು ನೆರವೇರಿಸುವಂಥವನಾಗಿದ್ದಾನೆ, ಅದ್ಭುತಗಳನ್ನು ಮಾಡುವಂಥವನಾಗಿದ್ದಾನೆ, ಅಸಾಧ್ಯಗಳನ್ನು ಸಾಧ್ಯ ಮಾಡುವಾತನಾಗಿದ್ದಾನೆ. ಕಳೆದ ಕಾಲದ ಅನುಭವಗಳನ್ನು ಈ ಹೊಸ ವರ್ಷದಲ್ಲಿ ಅನೇಕರ ಆಶೀರ್ವಾದಕ್ಕಾಗಿ ನಿನ್ನ ಮೂಲಕವಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ ದೇವರು ಇಷ್ಟಪಡುವವನಾಗಿದ್ದಾನೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ.
ಯೋಸೇಫನ ಜೀವಿತ, ದಾವೀದನ ಜೀವಿತವನ್ನು ನಾವು ನೋಡುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಇನ್ನು ನಾವು ಯೋಬನ ಜೀವಿತದ ಕಡೆಗೆ ಬರುವಾಗ, ಯೋಬನ ಜೀವಿತ ಕೂಡ ಇದೇ ರೀತಿಯಾದಂಥ ಒಂದು ಅನುಭವವನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯೋಬನ ಜೀವಿತದಲ್ಲಿ 42ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2 ಹೆಚ್ಚಿಸಿದನು. ನೋಡಿ, ಯೋಬನ ಜೀವಿತವನ್ನು ನಾವು ನೋಡುವಾಗ ಆತನ ಜೀವಿತದಲ್ಲಿ ಕೂಡ ನೋಡಿ, ಒಂದು ಕಾಲದಲ್ಲಿ ಭಾಳ ಸುಖವಾಗಿ ಇದ್ದವನು. ಆತನಿಗೆಲ್ಲ ಇತ್ತು, ಮಕ್ಕಳಿದ್ದರು, ಬೇಕಾದಷ್ಟು ಆಸ್ತಿ ಇತ್ತು. ವಾಕ್ಯದಲ್ಲಿ ನೋಡ್ತೇವೆ, ಆತನ ಮನೆಯ ಸುತ್ತಲೂ ದೇವರು ಬೇಲಿ ಕಟ್ಟಿ ಕಾಯ್ತಾ ಇದ್ದರು. ಆದರೆ ಒಂದು ಸಮಯ ಬಂದಾಗ ಆತನಿಗೆಲ್ಲ ನಷ್ಟವಾಯಿತು, ಸಮಸ್ತ ನಷ್ಟವಾಯಿತು, ಎಲ್ಲ ಕಳ್ಕೊಂಡವನಾದ. ಆತನಿಗೇನು ಉಳಿಯಲಿಲ್ಲ, ಆತನ ಆರೋಗ್ಯ ಕೂಡ ನಷ್ಟವಾಯಿತು. ಆದರೆ ಎಲ್ಲ ಕಳ್ಕೊಂಡಾಗಲೂ ಆತ ದೇವರ ಮೇಲೆ ಇಟ್ಟಂಥ ನಂಬಿಕೆಯನ್ನು ಕಳ್ಕೊಳ್ಳಿಲ್ಲ. ನೋಡಿ, ಒಂದು ವಿಷಯ, ಯಾಯೀರನ ಮಗಳು ತೀರಿಕೊಂಡಿದ್ದಾಳೆ, ಇನ್ನು ಗುರುವಿಗೆ ತೊಂದರೆ ಕೊಡುವುದು ಬೇಡ ಎಂಬುದಾಗಿ ಅವರು ಆಲೋಚಿಸಿಕೊಳ್ತಾ ಇದ್ದಾರೆ. ಆದರೆ ಯೇಸುಸ್ವಾಮಿ ಹೇಳ್ತಿದ್ದಾರೆ, ನಂಬಿಕೆ ಮಾತ್ರ ಇರಲಿ. ನಂಬಿಕೆ ಇದ್ದರೆ ಕಳೆದದ್ದನ್ನೆಲ್ಲ ಮರಳಿ ತರುವುದಕ್ಕೆ ಅದಕ್ಕೆ ಸಾಧ್ಯವಾಗ್ತದೆ. ಕಳೆದದ್ದನ್ನೆಲ್ಲ ತಿರುಗಿ ಮಾಡುವುದಕ್ಕೆ ಅದಕ್ಕೆ ಸಾಧ್ಯವಾಗ್ತದೆ. ನಷ್ಟವಾದದ್ದನ್ನು ಲಾಭವಾಗಿ ಮಾಡಲಿಕ್ಕೆ ನಂಬಿಕೆಗೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ. ಆತ ನಂಬಿಕೆ ಮಾತ್ರ ಕಳ್ಕೊಳ್ಳಿಲ್ಲ. ನಾವು ನೋಡ್ತೇವೆ, ಆತ ಆ ಕಷ್ಟದ ಸಮಯದಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದಾನೆ, ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾನೆ. ಈಗ ದೇವರ ಆತನ ದುಸ್ಥಿತಿಯನ್ನು ನೀಗಿಸಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ದುಸ್ಥಿತಿಗಳನ್ನು ಈ ವರ್ಷದಲ್ಲಿ ನೀಗಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಿನಗೆ ಉದ್ಯೋಗವಿಲ್ಲವೋ, ಕಳೆದ ವರ್ಷಗಳಲ್ಲಿ ಪ್ರಾರ್ಥನೆ ಮಾಡಿದ್ದಿ, ಈ ವರ್ಷ ದೇವರು ನಿನಗೆ ಒಂದು ಒಳ್ಳೆಯ ಉದ್ಯೋಗವನ್ನು ಕೊಡಲಿಕ್ಕಿದ್ದಾನೆ. ಈ ವರ್ಷದಲ್ಲಿ ನಿನಗೆ ಒಂದು ಒಳ್ಳೆಯ ಕುಟುಂಬವನ್ನು ಕಟ್ಟಲಿಕ್ಕೆ ದೇವರು ಇಷ್ಟಪಡ್ತಾ ಇದ್ದಾನೆ. ಈ ವರ್ಷದಲ್ಲಿ ದೇವರ ಅದ್ಭುತಗಳನ್ನು ನಿನ್ನ ಜೀವಿತದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಕಳೆದ ವರ್ಷಗಳಲ್ಲಿ ದುಸ್ಥಿತಿಯ ಮೂಲಕ ಹಾದು ಹೋಗುವಾಗ, ಕಷ್ಟಗಳ ಮೂಲಕ ಹಾದು ಹೋಗುವಾಗ ನೀನು ಪ್ರಾರ್ಥನೆ ಮಾಡಿದ್ದಿ, ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದ್ದಿ, ನಿನಗೆ ಕಷ್ಟ ಕೊಟ್ಟವರಿಗಾಗಿ ಪ್ರಾರ್ಥನೆ ಮಾಡಿದ್ದಿ, ಏನು ಇಲ್ಲದಿರುವಾಗ ಪ್ರಾರ್ಥನೆ ಮಾಡಿದ್ದಿ. ಆದರೆ ಆ ಪ್ರಾರ್ಥನೆಗಳನ್ನು ದೇವರು ಕೇಳಿದ್ದಾನೆ. ಈ ವರ್ಷದಲ್ಲಿ ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಅದ್ಭುತಗಳನ್ನು ಮಾಡಲಿಕ್ಕಿದ್ದಾನೆ. ಆದರೆ ಈ ವರ್ಷದಲ್ಲಿಯೂ ನಂಬಿಗಸ್ತನಾಗಿರಬೇಕೆಂಬುದಾಗಿಯೂ ಕೂಡ ದೇವರು ಬಯಸ್ತಾ ಇದ್ದಾನೆ. ದೇವರು ಖಂಡಿತವಾಗಿ ಈ ವರ್ಷದಲ್ಲಿ ನೀನು ಒಂದು ಒಳ್ಳೆಯ ಉದ್ಯೋಗ ಕೊಡಲಿಕ್ಕಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ವರ್ಷದಲ್ಲಿ ದೇವರು ನಿನ್ನ ಜೀವಿತದಲ್ಲಿ ವಾಗ್ದಾನಗಳನ್ನು ನೆರವೇರಿಸಲಿಕ್ಕಿದ್ದಾನೆ. ಈ ವರ್ಷ ನೆರವೇರತಕ್ಕಂಥ ವಾಗ್ದಾನಗಳನ್ನು ನಿನಗಾಗಿ ದೇವರಿಟ್ಟಿದ್ದಾನೆ. ನೋಡಿ, ಪ್ರತಿ ವರ್ಷಕ್ಕೆ ನಮ್ಮ ಜೀವಮಾನದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನೆರವೇರತಕ್ಕಂಥ ಅನೇಕ ವಾಗ್ದಾನಗಳಿದ್ದಾವೆ. ಈ ವರ್ಷಕ್ಕಾಗಿ ದೇವರು ಕೆಲವು ವಿಶೇಷವಾದ ಆಶೀರ್ವಾದಗಳನ್ನು ನಿನ್ನ ಜೀವಿತದಲ್ಲಿ ಇಟ್ಟಿದ್ದಾನೆ. ಕಳೆದ ವರ್ಷದಲ್ಲಿ ನಡೆಯಲಿಲ್ಲ, ಕಳೆದ ವರ್ಷಗಳಲ್ಲಿ ನಡೆಯಲಿಲ್ಲ, ಆದರೆ ಈ ವರ್ಷದಲ್ಲಿ ಅದನ್ನು ನಿನ್ನ ಜೀವಿತದಲ್ಲಿ ಮಾಡುವುದಕ್ಕಿದ್ದಾನೆ. ನೋಡಿ, ಯೋಬನ ಜೀವಿತದ ದುಸ್ಥಿತಿ ನೀಗಿದಾಗ ಆತನಿಗೆ 2 ಆಶೀರ್ವಾದ ಸಿಕ್ಕಿತು ಎಂಬುದಾಗಿ. 2 ಆಶೀರ್ವಾದ ಆತನಿಗೆ ಸಿಗ್ತಾ ಇದೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಇನ್ನೊಂದು ಸತ್ಯವೇದ ವಾಕ್ಯವನ್ನು ಓದಿಕೊಳ್ಳುವಂಥ ಸಮಯದಲ್ಲಿ ಲೂಕನ ಸುವಾರ್ತೆಗೆ ನಾವು ಬರುವಾಗ ಅಲ್ಲಿಯೂ ಕೂಡ ನಾವು ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿ ಅಂದರೆ ಸ್ನಾನಿಕ ಯೋಹಾನನ ತಂದೆಯಾಗಿದ್ದಂಥ ಜಕರಿಯನ ಜೀವಿತದಲ್ಲಿ, ಎಲಿಜಬೆತಳ ಜೀವಿತದಲ್ಲಿ ನಡೆಯುವಂಥ ಅದ್ಭುತದ ಬಗ್ಗೆ ನಾವು ಲೂಕನ ಸುವಾರ್ತೆ 1ನೇ ಅಧ್ಯಾಯ ಅದರ 13ನೇ ವಾಕ್ಯದಲ್ಲಿ ಓದುವಾಗ, ಆದರೆ ಆ ದೂತನು ಅವನಿಗೆ, ಜಕರಿಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು, ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೇರುವಳು. ದೇವರಿಗೆ ಸ್ತೋತ್ರ. ಪ್ರಾರಂಭದಲ್ಲಿ ನಾವು ನೋಡ್ತೇವೆ, ಅವರು ದಿನ ಹೋದವರಾಗಿದ್ದರು, ಅಂದರೆ ವೃದ್ಧೆಯರಾಗಿದ್ದರು.
ಅವರು ದೇವರ ಸೇವೆ ಮಾಡುವವರಾಗಿದ್ದರು, ದೇವರ ಆರಾಧನೆ ಮಾಡುವವರಾಗಿದ್ದರು, ಜನರಿಗೋಸ್ಕರ ವಿಜ್ಞಾಪನೆ ಮಾಡುವವರಾಗಿದ್ದರು. ಆದರೆ ಅವರ ಜೀವಿತದಲ್ಲಿ ದೊಡ್ಡ ಕೊರತೆ ಇತ್ತು. ಅನೇಕರಿಗೆ ಕುಟುಂಬ ಇಲ್ಲ, ಆದರೆ ದೇವರು ಇವರಿಗೆ ಕುಟುಂಬ ಕೊಟ್ಟಿದ್ದ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಕುಟುಂಬ ಇಲ್ಲದಂಥ ನಿನಗೆ ಈ ವರ್ಷದಲ್ಲಿ ದೇವರೊಂದು ಕುಟುಂಬ ಕೊಡಲಿಕ್ಕಿದ್ದಾನೆ. ಕುಟುಂಬಕ್ಕಾಗಿ ನೀನು ಪ್ರಾರ್ಥನೆ ಮಾಡಿರುವುದಾದರೆ, ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡುವಂಥ ನಿನಗೆ ಈ ವರ್ಷದಲ್ಲಿ ಒಂದು ಒಳ್ಳೆಯ ಕುಟುಂಬವನ್ನು ಕೊಡಲಿಕ್ಕಿದ್ದಾನೆ. ನೋಡಿ, ಜಕರಿಯನ ಜೀವಿತ ನಾವು ನೋಡ್ತೇವೆ. ಜಕರಿಯ ಎಲಿಜಬೆತರಿಗೆ ದೇವರು ಕುಟುಂಬ ಕೊಟ್ಟಿದ್ದ. ಅವರಿಗೆ ದೊಡ್ಡ ಆ ಕಾಲದ ಹಳೆ ಒಡಂಬಡಿಕೆ ಕಾಲದ ಅತಿ ದೊಡ್ಡ ಸೇವೆ ಯಾಜಕ ಸೇವೆ. ಅದರಲ್ಲಿ ಕೂಡ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವ ಸೇವೆ ಯಾಜಕರಲ್ಲಿ ಎಲ್ಲರಿಗೆ ಸಿಗದಂಥ ಸೇವೆ. ಅದು ಇವರಿಗೆ ಚೀಟಿನ ಪ್ರಕಾರ ಅವರಿಗೆ ಆ ಒಂದು ಅವಕಾಶ ಜಕರಿಯನಿಗೆ ಸಿಕ್ಕಿದೆ. ಚೀಟ್ ಹಾಕ್ತಾಯಿದ್ರು. ದೇವರಿಗೆ ಸ್ತೋತ್ರ. ನೋಡಿ, ದೊಡ್ಡ ಸೇವೆ ಮಾಡುವವನಾಗಿದ್ದಾನೆ, ಜನರಿಗಾಗಿ ಪ್ರಾರ್ಥನೆ ಮಾಡುವವನಾಗಿದ್ದಾನೆ. ದೇವರ ಚಿತ್ತದ ಪ್ರಕಾರವಾಗಿ ಅವರಿಗೆ ಒಂದು ಒಳ್ಳೆ ಕುಟುಂಬ ಸಿಕ್ಕಿದೆ, ಆದರೆ ಮಕ್ಕಳಿಲ್ಲ. ಅನೇಕ ವರ್ಷ ಪ್ರಾರ್ಥನೆ ಮಾಡಿದ್ದಾರೆ. ಈಗ ಅವನು ಜನರಿಗೋಸ್ಕರ ವಿಜ್ಞಾಪನೆ ಮಾಡಿ ಧೂಪವನ್ನು ಅರ್ಪಿಸುವಂಥ ಸಮಯದಲ್ಲಿ ದೇವದೂತ ಪ್ರತ್ಯಕ್ಷನಾಗಿ ಹೇಳ್ತೀನಿ, ಜಕರಿಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತ್ತು. ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೊಬ್ಬ ಮಗನನ್ನು ಹೆರುವಳು. ನೋಡಿ, ನೆನಸದ ಗಳಿಗೆ ಇನ್ನು ಆಗೋದಿಲ್ಲ ಅಂತ, ಇನ್ನು ಮುಂದೆ ಸಾಧ್ಯವಿಲ್ಲ ಎಂಬುದಾಗಿ ತಿಳಿದುಕೊಂಡಿದ್ದಂಥ ಕಾಲ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಕಳೆದ ವರ್ಷದಲ್ಲಿ ನಡೀಲಿಲ್ಲ, ಕಳೆದ ವರ್ಷಗಳಲ್ಲಿ ನಡೀಲಿಲ್ಲ, ಇನ್ನು ಮುಂದೆ ನಡೆಯುವುದಿಲ್ಲ ಎಂಬುದಾಗಿ ಭಾವಿಸಿಕೊಂಡಿರುವುದಾದರೆ, ಇಲ್ಲ, ದೇವರು ನಿನಗಾಗಿ ಈ ವರ್ಷದಲ್ಲಿ ಒಂದು ಅದ್ಭುತವನ್ನು ಇಟ್ಟಿದ್ದಾನೆ. ಈ ವರ್ಷದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ. ಅನೇಕ ವರ್ಷದಿಂದ ಮಕ್ಕಳಿಗಾಗಿ ನಿರೀಕ್ಷಿಸಿ ಪ್ರಾರ್ಥನೆ ಮಾಡಿ ಇನ್ನು ಮುಂದೆ ಸಿಗಲಿಕ್ಕಿಲ್ಲ, ಈ ವರ್ಷ ಕೂಡ ಕಳೆದ ವರ್ಷದ ಹಾಗೆ, ಅದರ ಹಿಂದಿನ ವರ್ಷಗಳ ಹಾಗೆ ಆಗಬಹುದು ಎಂಬುದಾಗಿ ನೆನೆಸಿಕೊಂಡಿರುವುದಾದರೆ, ದೇವರು ಈ ವರ್ಷದಲ್ಲಿ ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯ ಮಾಡಲಿಕ್ಕಿದ್ದಾನೆ. ತಲೆಮಾರುಗಳನ್ನು ಕೊಡಲಿಕ್ಕಿದ್ದಾನೆ, ಸಂತತಿಯನ್ನು ಕೊಡಲಿಕ್ಕಿದ್ದಾನೆ, ಕುಟುಂಬ ಕೊಡಲಿಕ್ಕಿದ್ದಾನೆ, ಕುಟುಂಬ ಕಟ್ಟುವುದಕ್ಕಿದ್ದಾನೆ, ಕುಟುಂಬದ ಸಮಸ್ಯೆಗಳಿಂದ ಬಿಡಿಸುವುದಕ್ಕಿದ್ದಾನೆ. ನಂಬಿಗಸ್ತನಾಗಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬೊಬ್ಬರಿಗಾಗಿ ದೇವರು ಅದ್ಭುತ ಮಾಡ್ತಾನೆ. ಯೆಹೋವನು ಮನೆ ಕಟ್ಟುವವನಾಗಿದ್ದಾನೆ, ಯೆಹೋವನು ಮನೆ ಕೊಡುವವನಾಗಿದ್ದಾನೆ, ಮನೆ ಕಟ್ಟುವವನಾಗಿದ್ದಾನೆ, ಕುಟುಂಬ ಕಟ್ಟುವವನಾಗಿದ್ದಾನೆ, ಮಕ್ಕಳನ್ನು ಕೊಡುವವನಾಗಿದ್ದಾನೆ, ಭಾಳ ಸಂಗಾತಿಗಳನ್ನು ಒದಗಿಸುವಂಥ ದೇವರಾಗಿದ್ದಾನೆ. ನಮ್ಮ ದೇವರು ಈ ವರ್ಷದಲ್ಲಿ ನಿನಗಾಗಿ ಒಂದು ದೊಡ್ಡ ಕಾರ್ಯವನ್ನು ಮಾಡುವುದಕ್ಕಿದ್ದಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೊಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ, ಯೋಹಾನನ ಸುವಾರ್ತೆಯಲ್ಲಿ ನೋಡ್ತೇವೆ, 5ನೇ ಅಧ್ಯಾಯದಲ್ಲಿ ಅದರ 6ನೇ ವಾಕ್ಯದಲ್ಲಿ, ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ. ನೋಡಿ, 38 ವರ್ಷಗಳಿಂದ ಬಿದ್ದಿದ್ದಾನೆ. 38 ವರ್ಷಗಳಿಂದ ಅವನು ಬಿದ್ದಿದ್ದಾನೆ. ಆದರೆ ಕ್ಲುಪ್ತ ಕಾಲಕ್ಕೆ ಬಂದುಬಿಟ್ಟಿದ್ದಾನೆ, ಸರಿಯಾದ ಕಾಲಕ್ಕೆ ಬಂದುಬಿಟ್ಟಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಕಳೆದ ವರ್ಷ ಅಥವಾ ಕಳೆದ ಅನೇಕ ವರ್ಷಗಳು ರೋಗಿಯಾಗಿ ಬಿದ್ದಿರುವುದಾದರೆ, ಹಾಸಿಗೆ ಮೇಲೆ ಮಲಗಿರುವುದಾದರೆ, ಓ ದೇವರೇ, ನಾನು ಈ ಹಾಸಿಗೆ ಮೇಲೆ ಬಿದ್ದು ನನ್ನ ಪ್ರಾಣ ಹೋಗ್ತದೆ ಎಂಬುದಾಗಿ ನೆನೆಸಿಕೊಂಡಿರುವುದಾದರೆ, ನನ್ನ ದೇವರು ನಿಮಗಾಗಿ ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಸಿಗೆ ಹೊತ್ತುಕೊಂಡು ನಡೆಯುವ ಹಾಗೆ ಕೈ ಕಾಲುಗಳಿಗೆ ಬಲ ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಅಥವಾ ಇನ್ಯಾವುದೋ ರೋಗ ಇರ್ಬೋದು, ಇನ್ಯಾವುದೋ ಬಂಧನದ ಪರಿಸ್ಥಿತಿ ಆಗಿರ್ಬೋದು, ಸಿಕ್ಕಿ ಹಾಕಿಕೊಂಡ ಪರಿಸ್ಥಿತಿ ಆಗಿರ್ಬೋದು, ಸ್ವಂತ ಕಾಲ ಮೇಲೆ ನಿಲ್ಲುವುದಕ್ಕೆ ಆಗದ ಪರಿಸ್ಥಿತಿಯಾಗಿರ್ಬೋದು. ದೇವರು ಈ ವರ್ಷದಲ್ಲಿ ಅದ್ಭುತ ಮಾಡಲಿಕ್ಕಿದ್ದಾನೆ, ಈ ದಿನಗಳಲ್ಲಿ ಅದ್ಭುತ ಮಾಡಲಿಕ್ಕಿದ್ದಾನೆ. ನಾವು ನಂಬಿಕೆ ಇಟ್ಟು ಆತನ ಸನ್ನಿಧಿಯಲ್ಲಿ
ಪ್ರಾರ್ಥನೆ ಮಾಡುವುದಾದರೆ ಈ ವರ್ಷದಲ್ಲಿ ದೊಡ್ಡ ಕಾರ್ಯಗಳನ್ನು ಆತ ನಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾನೆ. ಕಳೆದ ವರ್ಷಗಳ ವಿಜ್ಞಾಪನೆಗಳನ್ನು ಆತ ಕೇಳಿದ್ದಾನೆ. ಜಕರಿಯನಿಗೆ ಹೇಳಿದ್ದಾರೆ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಾವು ಕೇಳ್ಬೋದು, ಓ ಸ್ವಾಮಿ, ನಾನು ಆವತ್ತು ಮಾಡಿದ ಪ್ರಾರ್ಥನೆ, ನಾನಿನ್ನೂ ಯುವಕನಾಗಿದ್ದಾಗ ಅಥವಾ ಯೌವನಸ್ಥನಾಗಿದ್ದಾಗ, ಮದುವೆಯಾದ ಕಾಲದಲ್ಲಿ, ಮಕ್ಕಳು ಸಿಗುವುದಕ್ಕೆ ಸಾಧ್ಯತೆ ಇದ್ದ ಕಾಲದಲ್ಲಿ, ಶಾರೀರಿಕವಾಗಿ ನಾನು ಫಿಟ್ ಆಗಿದ್ದ ಕಾಲದಲ್ಲಿ ಮಾಡಿದ ಪ್ರಾರ್ಥನೆ, ಈಗ ನಾನು ಅನ್ಫಿಟ್, ಶಾರೀರಿಕವಾಗಿ ನಾನು ಅರ್ಹನಲ್ಲ, ಫಿಟ್ನೆಸ್ ಇಲ್ಲ, ನನಗೂ ಇಲ್ಲ, ನನ್ನ ಹೆಂಡತಿಗೂ ಇಲ್ಲ. ಹೇಗೆ ಸಾಧ್ಯ? ಆದರೆ ನಮ್ಮ ಫಿಟ್ನೆಸ್ ನೋಡಿ ದೇವರು ಅದ್ಭುತ ಮಾಡುವುದಿಲ್ಲ. ದೇವರು ತನ್ನ ಕೃಪೆಯಿಂದ ನಮಗಾಗಿ ಅದ್ಭುತ ಮಾಡುವವನಾಗಿದ್ದಾನೆ. ನಮ್ಮ ಯೋಗ್ಯತೆ ನೋಡಿ ನಮಗಾಗಿ ಅದ್ಭುತ ಮಾಡದೆ ತನ್ನ ಕೃಪೆಯಿಂದ ನಮಗಾಗಿ ಅದ್ಭುತ ಮಾಡುವವನಾಗಿದ್ದಾನೆ. ಆತ ಅದ್ಭುತ ಮಾಡುವಾಗ ಅನ್ಫಿಟ್ ಎಲ್ಲವನ್ನು ಫಿಟ್ ಮಾಡುವಾತನಾಗಿದ್ದಾನೆ. ಅರ್ಹರನ್ನಾಗಿ ಮಾಡುವವನಾಗಿದ್ದಾನೆ. ಯಾವುದು ಬಲವಿಲ್ಲವೋ ಅಲ್ಲಿ ಬಲ ಕೊಡುವಾತನಾಗಿದ್ದಾನೆ. ಯೌವನವನ್ನು ತಿರುಗಿ ಬರಮಾಡುವಾತನಾಗಿದ್ದಾನೆ. ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಹೀಗಾಗಿ ಅವನು ಬಿದ್ದಿರುವುದನ್ನು ನೋಡಿ, ಹೀಗಾಗಿ ಬಹಳ ವರ್ಷವಾಗಿದೆ ಎಂಬುದನ್ನು ತಿಳಿದುಕೊಂಡು, ಆತನಿಗೆ ಗೊತ್ತು ಎಷ್ಟು ವರ್ಷದಿಂದ ಕಷ್ಟಪಡ್ತಾ ಇರುವಿ, ಎಷ್ಟು ವರ್ಷದಿಂದ ಬಳಲ್ತಾ ಇರುವಿ, ಎಷ್ಟು ವರ್ಷದಿಂದ ನರಳ್ತಾ ಇರುವಿ, ದೇವರಿಗೆ ಗೊತ್ತು. ಆದರೆ ಈ ದಿನದಲ್ಲಿ, ಈ ವರ್ಷದಲ್ಲಿ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕಿದ್ದಾನೆ. ಅದ್ಭುತಗಳನ್ನು ನಿರೀಕ್ಷಿಸ್ತಾ ಪ್ರಾರ್ಥನೆ ಮಾಡ್ತಾ ಇದ್ದರೆ ಸಾಕು, ದೇವರು ಈ ವರ್ಷದಲ್ಲಿ ಕಾರ್ಯ ಮಾಡುವುದಕ್ಕಿದ್ದಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೊಂದು ವಾಕ್ಯವನ್ನು ಓದಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ನಾವು ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ ಅದರ 21ನೆಯ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ಓದುತ್ತೇವೆ. ಅವನ ದಣಿಯು ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ದೇವರಿಗೆ ಸ್ತೋತ್ರ. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಂಥ ಆ ಮನುಷ್ಯನಿಗೆ ಅಲ್ಲಿ ಆತನ ದಣಿ ಹೇಳ್ತಾ ಇದ್ದಾನೆ, ನೀನು ನಂಬಿಗಸ್ತನಾದ ಒಳ್ಳೆಯ ಆಳು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ನಿನ್ನನ್ನು ನಾನು ದೊಡ್ಡ ಕೆಲಸದಲ್ಲಿ ಇಡ್ತೇನೆ. ಅಥವಾ ಅಲ್ಲಿ ಹೇಳ್ತಿದ್ದಾರೆ, ನಿನ್ನನ್ನು ದೊಡ್ಡ ಕೆಲಸದಲ್ಲಿ ಇಡ್ತೇನೆ, ದಣಿಯ ಸೌಭಾಗ್ಯದಲ್ಲಿ ಸೇರು. ಸಣ್ಣ ಕೆಲಸ ಮಾಡಿಕೊಂಡು ನಂಬಿಗಸ್ತನಾಗಿ ದೇವರನ್ನ ಆರಾಧನೆ ಮಾಡ್ತಾ ಇರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ವರ್ಷ ಪ್ರಮೋಷನ್ ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಕೆಲವೊಮ್ಮೆ ಮೇಲಧಿಕಾರಿಗಳು ಅಡ್ಡಿಪಡಿಸ್ತಾ ಇರ್ಬೋದು, ಅಥವಾ ಪ್ರಮೋಷನ್ ಸಿಗಲಿಕ್ಕೆ ಸಾಧ್ಯತೆಗಳಿಲ್ಲದೆ ಇರ್ಬೋದು. ಆದರೆ ನಂಬಿಗಸ್ತನಾಗಿ ದೇವರನ್ನ ಆರಾಧನೆ ಮಾಡುವಂಥ, ನಂಬಿಗಸ್ತನಾಗಿ ದೇವರನ್ನ ಕೊಂಡಾಡುವಂಥ ನಿನಗೆ ಹೊಸ ಬಾಗಿಲುಗಳನ್ನು ತೆರೀಲಿಕ್ಕಿದ್ದಾನೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಿನಗಿರುವ ಶಕ್ತಿ ಕೊಂಚವಾಗಿದ್ದರು ನಿನ್ನನ್ನು ಸಹನ ವಾಕ್ಯವನ್ನು ಕಾಪಾಡಿದ್ರಿಂದ. ಪ್ರಕಟಣೆ 3:8 ಮತ್ತು 10ನೇ ವಾಕ್ಯ ಒಟ್ಟಿಗೆ ಓದುವಾಗ ಅಲ್ಲಿ ಸಿಗ್ತದೆ. ನಿನ್ನ ಮುಂದೆ ನಾನೊಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ಹಾಗಾದರೆ ದೇವರು ಪ್ರಮೋಷನ್ ಕೊಡಲಿಕ್ಕಿದ್ದಾನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯೋಸೇಫನ ಜೀವಿತದಲ್ಲಿ, ದಾವೀದನ ಜೀವಿತದಲ್ಲಿ, ಯೋಬನ ಜೀವಿತದಲ್ಲಿ, ಜಕರಿಯನ ಜೀವಿತದಲ್ಲಿ, ಆ 38 ವರ್ಷಗಳಿಂದ ಬಿದ್ದಂಥ ಆ ವ್ಯಕ್ತಿ ಜೀವಿತದಲ್ಲಿ, ಹಾಗೆ ಇಲ್ಲಿ ಸಣ್ಣ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಂಥ ಆ ವ್ಯಕ್ತಿಯ ಜೀವಿತದಲ್ಲಿ ಅದ್ಭುತ ಮಾಡಿದ ದೇವರು ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಅದ್ಭುತ ಮಾಡುವಂಥ ದೇವರಾಗಿದ್ದಾನೆ. ಹೊಸ ವರ್ಷದಲ್ಲಿ ಹೊಸ ಬಲ ಕೊಟ್ಟು ನಡೆಸುವಾತನಾಗಿದ್ದಾನೆ, ಪ್ರಮೋಷನ್ ಕೊಟ್ಟು ನಡೆಸುವಾತನಾಗಿದ್ದಾನೆ. ಹೌದು, ಉನ್ನತಿಗೆ ತರುವಾತನಾಗಿದ್ದಾನೆ, ಮೇಲಕ್ಕೆ ತರುವಾತನಾಗಿದ್ದಾನೆ, ವಾಗ್ದಾನಗಳನ್ನು ನೆರವೇರಿಸುವಾತನಾಗಿದ್ದಾನೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಈ ವಾಕ್ಯಗಳ ಮೂಲಕ ದೇವರೆಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಅಪ್ಪ, ನಿನ್ನ ವಾಕ್ಯದಲ್ಲಿ ನಾವು ಇವತ್ತು ಕೇಳಿದ್ದೇವೆ, ಕ್ಲುಪ್ತ ಕಾಲದಲ್ಲಿ, ಹೌದು, ನೀನು ಸರಿಯಾಗಿ, ಹೌದು ಕರ್ತನೆ, ತೀರ್ಪು ಕೊಡುವಂಥ ದೇವರು. ಹೌದು, ಕ್ಲುಪ್ತ ಕಾಲದಲ್ಲಿ ನೀನು ಸರಿಯಾದಂಥ ಸಮಯದಲ್ಲಿ ಅದ್ಭುತಗಳನ್ನು ಮಾಡುವಂಥ ದೇವರು. ಹೌದು ಕರ್ತನೆ, ನಿನ್ನ ಮಕ್ಕಳನ್ನು ಸರಿಯಾದ ಸಮಯದಲ್ಲಿ ಮೇಲಕ್ಕೆ ತರುವಂಥ ದೇವರು. ಹೌದು ಕರ್ತನೆ, ವಾಗ್ದಾನಗಳ ನೆರವೇರಿಸುವಂಥ ದೇವರು, ಸೌಖ್ಯ ಮಾಡುವಂಥ ದೇವರು, ಕುಟುಂಬ ಕಟ್ಟಿಕೊಡುವಂಥ ದೇವರು. ಹೌದು, ನಷ್ಟಗಳನ್ನು ಲಾಭವನ್ನಾಗಿ ಮಾಡುವಂಥ ದೇವರು, ಶತ್ರುಗಳ ಮುಂದೆ ಮೇಜನ್ನು ಹೌದು ಸಿದ್ಧ ಮಾಡುವಂಥ ದೇವರು, ಔತಣ ಸಿದ್ಧ ಮಾಡುವಂಥ ದೇವರು. ಹೌದು ಕರ್ತನೆ, ನಂಬಿಗಸ್ತರಾಗಿರುವಂಥವರನ್ನು, ಹೌದು ಕರ್ತನೆ, ಹೌದು ಅಲ್ಪವಾದದಲ್ಲಿ ನಂಬಿಗಸ್ತರಾದವರನ್ನು ಅಧಿಕವಾದದಲ್ಲಿ ಇಡುವಂಥ ದೇವರು, ಬಡ್ತಿ ಕೊಡುವಂಥ, ಪ್ರಮೋಷನ್ ಕೊಡುವ ದೇವರು ನೀನು ಸ್ವಾಮಿ.
ನಿನ್ನ ಮಕ್ಕಳ ಜೀವಿತದಲ್ಲಿ ಈ ಹೊಸ ವರ್ಷದಲ್ಲಿ ನೀನು ಅದ್ಭುತಗಳನ್ನು ಮಾಡುತ್ತೀ ಸ್ವಾಮಿ. ಇದೇ ಸುಪ್ರಸನ್ನತೆಯ ಕಾಲ. ಹೌದು ಸ್ವಾಮಿ, ಇದು ಕ್ಲುಪ್ತ ಕಾಲ. ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ಆಶೀರ್ವಾದ ಮಾಡುವ ಕಾಲ ಎಂಬುದಾಗಿ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಿ. ಹೌದು ಕರ್ತನೆ, ಅನೇಕರಿಗೆ ಹೌದು ಕುಟುಂಬ ಇಲ್ಲ, ಅವರಿಗೆ ಕುಟುಂಬ, ಅನೇಕರಿಗೆ ಮಕ್ಕಳಿಲ್ಲ, ಅವರಿಗೆ ಮಕ್ಕಳು, ಅನೇಕರಿಗೆ ಉದ್ಯೋಗವಿಲ್ಲ, ಅವರಿಗೆ ಉದ್ಯೋಗ, ಅನೇಕರ ಜೀವಿತದಲ್ಲಿ ಅಪ್ಪ ನೀನೇನೆಲ್ಲ ವಾಗ್ದಾನ ಮಾಡಿದ್ದಿ ಎಲ್ಲವನ್ನು ನೀನು ನೆರವೇರಿಸುವುದಕ್ಕಾಗಿ ಮನೆ ಇಲ್ಲದವರಿಗೆ ಮನೆ ಕೊಟ್ಟು, ಹೌದು ಕರ್ತನೆ, ಉದ್ಯೋಗದಲ್ಲಿ ಪ್ರಮೋಷನ್ ಇಲ್ಲದವರಿಗೆ ಪ್ರಮೋಷನ್ ಕೊಟ್ಟು ಈ ವರ್ಷದಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ. ನಿನ್ನ ಕರಗಳಲ್ಲಿ ಎಲ್ಲರನ್ನು ಒಪ್ಪಿಸಿದ್ದೇವೆ. ಪ್ರತಿಯೊಬ್ಬರು ಆತ್ಮಿಕವಾಗಿ ಬಲಗೊಂಡು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಕೃಪಾವರದಿಂದ ತುಂಬಿಸಲ್ಪಟ್ಟವರಾಗಿ ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗಿ ಈ ವರ್ಷದಲ್ಲಿ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುವಿ. ಈ ವರ್ಷದಲ್ಲಿ ನಿನ್ನ ಮಕ್ಕಳನ್ನು ಕರ್ತನೆ ನಿನ್ನ ಆಶೀರ್ವಾದ ಮಾಡುವುದಕ್ಕಾಗಿ ಈ ಹೊಸ ವರ್ಷವನ್ನು ನಿನ್ನ ಮಕ್ಕಳ ಜೀವಿತದಲ್ಲಿ ಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ನಿನಗೆ ಅರ್ಪಿಸ್ತಾ ಇದ್ದೇವೆ. ಹೌದು ಸ್ವಾಮಿ, ಅನೇಕರು ಆನ್ಲೈನ್ ಮೂಲಕವಾಗಿ ಟಿವಿ ಮೂಲಕವಾಗಿ ಆರಾಧನೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ. ಈ ವರ್ಷದಲ್ಲಿ ನಿನ್ನ ಸಾನ್ನಿಧ್ಯ, ಪ್ರಸನ್ನತೆ, ಕೃಪೆ, ಅಭಿಷೇಕದೊಂದಿಗೆ ಅದ್ಭುತವಾಗಿ ಎಲ್ಲರನ್ನ ನಡೆಸು. ಈ ದಿನಗಳಲ್ಲಿ, ಈ ವರ್ಷದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನದು ಇರಬೇಕು. ನಿನ್ನ ಕರ್ತನೆ ಬರೋಣಕ್ಕೆ ತಡವಾಗಿರುವುದಾದರೆ, ಸಮಯ ಇರುವುದಾದರೆ ಸ್ವಾಮಿ, ನಾವು ತಿರುಗಿ ಭೇಟಿಯಾಗಿ ನಿನ್ನನ್ನು ಕೊಂಡಾಡಲಿಕ್ಕೆ ಸಹಾಯ ಮಾಡು. ಎಲ್ಲ ಘನಮಾನ ಮಹಿಮೆ ತಂದೆಯ ದೇವರು ನಿನಗೆ ಅರ್ಪಿಸಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ತಂದೆ. ಆಮೇನ್, ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರೋ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ವಿಶೇಷವಾಗಿ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರೊಂದಿಗೆ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಳಿ ಬರೋಣದವರಿಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.